2026ರಲ್ಲಿ ಈ 5 ರಾಶಿಯವರ ಮೇಲೆ ಶನಿ ಶಾಪ, ಜೀವನವೇ ಅಗ್ನಿ ಪರೀಕ್ಷೆ, ಎಚ್ಚರ ವಹಿಸಿ. 2026ರಲ್ಲಿ ಶನಿಯು ಮೀನ ರಾಶಿಯಲ್ಲಿ ಇರುತ್ತಾನೆ. ಪರಿಣಾಮವಾಗಿ ಈ ರಾಶಿಗಳು ಸಾಡೆ ಸಾತಿ ಮತ್ತು ದಯಾ ಪ್ರಭಾವಕ್ಕೆ ಒಳಗಾಗುತ್ತವೆ. ಈ ರಾಶಿಯವರು ಶನಿಯ ದೊಡ್ಡ ಬಾಧೆಯಿಂದ ಪ್ರಭಾವಿತವಾಗುತ್ತವೆ. ಇವರಿಗೆ ಶನಿಯ ಶಾಪವು ತೀವ್ರ ಅಗ್ನಿ ಪರೀಕ್ಷೆ ಆಗಲಿದೆ. ಆದರೆ ಶನಿಯ ಬಾಧೆಯಿಂದ ತಪ್ಪಿಸಿಕೊಳ್ಳಲು ಪರಿಹಾರ ಕ್ರಮಗಳೇನು ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಯೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜ್ಯೋತಿಷ್ಯದಲ್ಲಿ ಶನಿಯು ಅತ್ಯಂತ ಶಕ್ತಿಶಾಲಿ ಗ್ರಹವೆಂದು ಪರಿಗಣಿಸಲಾಗಿದೆ. ಏಕೆಂದರೆ ಶನಿಯು ವ್ಯಕ್ತಿಗಳಿಗೆ ಅವರವರ ಕ್ರಿಯೆಗಳಿಗೆ ಅನುಗುಣವಾಗಿ ಫಲಿತಾಂಶಗಳನ್ನು ನೀಡುತ್ತದೆ. ಶನಿಯನ್ನು ಶಿಸ್ತು, ಕರ್ಮ, ನ್ಯಾಯ, ದೀರ್ಘಾಯುಷ್ಯ, ರೋಗ, ದುಃಖ ಮತ್ತು ಸ್ಥಿರತೆಯ ಅಂಶವೆಂದು ಪರಿಗಣಿಸಲಾಗುತ್ತದೆ. ಇದಲ್ಲದೆ ಸಾಡೆ ಸಾತಿ ಮತ್ತು ದೈಹಿಕ ಶಕ್ತಿಯನ್ನು ಹೊಂದಿರುವ ಏಕೈಕ ಗ್ರಹ ಶನಿ. ಪರಿಣಾಮವಾಗಿ ಶನಿಯ ಸ್ಥಾನ ಬದಲಾವಣೆಯ ಪರಿಣಾಮಗಳು 12 ರಾಶಿಗಳ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅನುಭವಿಸಲ್ಪಡುತ್ತವೆ. ಶನಿಯು ಸುಮಾರು 2.5 ವರ್ಷಗಳ ಕಾಲ ಒಂದೇ ರಾಶಿಯಲ್ಲಿ ಇರುತ್ತಾನೆ. ಶನಿಯ ಸ್ಥಾನ ಬದಲಾವಣೆಯ ಪರಿಣಾಮಗಳ ಜೊತೆಗೆ ಒಬ್ಬರು ಸಾಡೆ ಸಾತಿ ಮತ್ತು ದಯಗಳನ್ನು ಎದುರಿಸಬೇಕಾಗುತ್ತದೆ. ಮಾರ್ಚ್ 29, 2025ರಂದು ಶನಿ ತನ್ನ ರಾಶಿ ಚಕ್ರ ಚಿಹ್ನೆಯನ್ನು ಬದಲಾಯಿಸಿ ಮೀನ ರಾಶಿಯನ್ನು ಪ್ರವೇಶ ಮಾಡಿದೆ ಮತ್ತು 2027ರವರೆಗೆ ಅಲ್ಲಿಯೇ ಇರುತ್ತದೆ. ಮೀನ ರಾಶಿಯಲ್ಲಿ ಶನಿಯ ಉಪಸ್ಥಿತಿಯಿಂದಾಗಿ ಕೆಲವು ರಾಶಿಗಳು ಗಮನಾರ್ಹ ಕಷ್ಟಗಳನ್ನು ಎದುರಿಸಬಹುದು. ಆದ್ದರಿಂದ ಹೊಸ ವರ್ಷದಲ್ಲಿ ಕೆಲವು ರಾಶಿಗಳು ಜಾಗರೂಕರಾಗಿರಬೇಕು. ಹೊಸ ವರ್ಷ 2026 ಯಾವ ರಾಶಿಗಳ ಮೇಲೆ ಸಾಡೆ ಸಾತಿ ಮತ್ತು ದಯಾ ರಾಶಿಯ ಪ್ರಭಾವ ಬೀರುತ್ತದೆ ಎಂಬುದನ್ನು ಕಂಡುಹಿಡಿಯೋಣ. 1. ಕುಂಭರಾಶಿ. ಸಾಡೆ ಸಾತಿಯ ಅಂತಿಮ ಹಂತ. ಈ ಸ್ಥಿತಿಯಲ್ಲಿ ಶನಿಯ ಸಂಚಾರವು ಕುಂಭ ರಾಶಿಯವರ ಜೀವನದಲ್ಲಿ ಗಂಭೀರತೆ, ಜವಾಬ್ದಾರಿ ಮತ್ತು ಜೀವನದ ಪಾಠಗಳನ್ನು ಹೆಚ್ಚಿಸುವ ಸಮಯವಾಗಿದೆ. ಸಾಡೆ ಸಾತಿಯ ಅಂತಿಮ ಹಂತವಾಗಿರುವುದರಿಂದ ಈ ವರ್ಷ ನೀವು ಎದುರಿಸುವ ಪ್ರತಿಯೊಂದು ಘಟನೆ ನಿಮ್ಮ ಭವಿಷ್ಯವನ್ನು ದೃಢವಾಗಿ ಕಟ್ಟುವ ಕೆಲಸ ಮಾಡುತ್ತದೆ. ಶನಿಯು ಮೀನ ರಾಶಿಯಲ್ಲಿ ಇರುವುದು ಧನಭಾವ, ಕುಟುಂಬ ಭಾವ ಮತ್ತು ಮಾತಿನ ಬಳಕೆ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಹೀಗಾಗಿ ಹಣಕಾಸಿನ ನಿರ್ಧಾರಗಳಲ್ಲಿ ಎಚ್ಚರಿಕೆ ಮುಖ್ಯ. ಹೂಡಿಕೆ, ಸಾಲ, ಆಸ್ತಿ ಪಾಸ್ತಿ ಸಂಬಂಧಿತ ಕಾರ್ಯಗಳಲ್ಲಿ ಹೆಚ್ಚು ಪರಿಶೀಲನೆ ಅಗತ್ಯವಾಗುತ್ತದೆ. ತಪ್ಪು ಲೆಕ್ಕಾಚಾರ ಅಥವಾ ತುರ್ತು ನಿರ್ಧಾರಗಳು ಅನಾವಶ್ಯಕ ಭಾರವನ್ನು ತಂದೊಡ್ಡಬಹುದು. ಕೆಲಸದಲ್ಲಿ ತಾಳ್ಮೆ ಮತ್ತು ಕಠಿಣ ಪರಿಶ್ರಮ ಬಹಳ ಅಗತ್ಯವಾಗುತ್ತದೆ. ನೀವು ಮಾಡುತ್ತಿರುವ ಕೆಲಸಕ್ಕೆ ತಡವಾಗಿ ಫಲ ಸಿಗಬಹುದು, ಆದರೆ ಶನಿಯು ನೀಡುವ ವಿಳಂಬವು ಕೊನೆಯಲ್ಲಿ ಗಟ್ಟಿಯಾದ ಫಲಿತಾಂಶಕ್ಕೆ ದಾರಿ ಮಾಡುತ್ತದೆ. ಹೊಸ ಜವಾಬ್ದಾರಿಗಳು ಬರಬಹುದು, ಕೆಲವು ಸಹೋದ್ಯೋಗಿಗಳಿಂದ ಒತ್ತಡವೂ ಬರಬಹುದು, ಆದರೆ ಈ ಅವಧಿ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಸಮಯವೂ ಆಗಿದೆ. ಮನಸ್ಸಿನ ಒತ್ತಡ ಹೆಚ್ಚಾದರೂ ನೀವು ಆಂತರಿಕವಾಗಿ ಮತ್ತಷ್ಟು ಶಕ್ತಿಶಾಲಿ, ಶಿಸ್ತುಬದ್ಧ ಮತ್ತು ಜ್ಞಾನಿಯಾಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಕೆಲವು ವಿಷಯಗಳು ಸ್ಪಷ್ಟತೆ ಮತ್ತು ಸಮಾಧಾನ ಬೇಡುವ ಅಗತ್ಯ ಉಂಟಾಗಬಹುದು. ಮಾತಿನಲ್ಲಿ ಜಾಗರೂಕತೆ ಕಾಪಾಡುವುದು ಅತ್ಯಂತ ಮುಖ್ಯ. ಸಣ್ಣ ಮಾತಿನಿಂದಲೂ ಗೊಂದಲವಾಗುವ ಸಾಧ್ಯತೆ ಇದೆ. ಆರೋಗ್ಯದ ವಿಷಯದಲ್ಲಿ ಶನಿ ಸೂಚಿಸುವುದು ನಿದ್ರೆ ಕೊರತೆ, ಜಠರ ಸಮಸ್ಯೆಗಳು, ಭುಜ, ಬೆನ್ನು ನೋವು, ನರ್ವಸ್ ಟೆನ್ಷನ್ ಇವುಗಳ ಬಗ್ಗೆ ವಿಶೇಷ ಜಾಗ್ರತೆ ವಹಿಸಬೇಕು. ನಿಯಮಿತ ವ್ಯಾಯಾಮ, ಸಮಯಕ್ಕೆ ಆಹಾರ, ಧ್ಯಾನ ಹಾಗೂ ಮನಃಶಾಂತಿ ಅಭ್ಯಾಸಗಳು ಈ ವರ್ಷ ಅತ್ಯವಶ್ಯಕ. ಒಟ್ಟಿನಲ್ಲಿ 2026ರ ವರ್ಷವು ಕುಂಭ ರಾಶಿಯವರಿಗೆ ಪರೀಕ್ಷೆಯ ವರ್ಷವಾದರೂ ಅದೇ ಪರೀಕ್ಷೆಗಳು ಶಕ್ತಿಯನ್ನು, ಅನುಭವವನ್ನು ಹೆಚ್ಚಿಸುವ ವರ್ಷವಾಗಿದೆ. ಶನಿ ಕೊಡುವ ಪಾಠಗಳು ನಂತರದ ಜೀವನದಲ್ಲಿ ದೊಡ್ಡ ಯಶಸ್ಸಿಗೆ ದಾರಿ ಮಾಡುತ್ತವೆ. 2. ಮೀನರಾಶಿ. ಸಾಡೆ ಸಾತಿಯ 2ನೇ ಹಂತ. ಶನಿಯು ಮೀನರಾಶಿಯ ಲಗ್ನದಲ್ಲಿ ಸಂಚರಿಸುವುದು ಸ್ವತಃ ವ್ಯಕ್ತಿಯ ಆತ್ಮಬಲ, ಆರೋಗ್ಯ, ನಿರ್ಧಾರ ಶಕ್ತಿ ಮತ್ತು ಜೀವನದ ಮೂಲ ಘಟಕಗಳನ್ನು ನೇರವಾಗಿ ಪರೀಕ್ಷಿಸುವ ಅವಧಿಯಾಗಿದೆ. ಸಾಡೆ ಸಾತಿಯ 2ನೇ ಹಂತ ಶುರುವಾಗುವುದರಿಂದ ಈ ಸಮಯವನ್ನು ಸಾಮಾನ್ಯವಾಗಿ ಅತ್ಯಂತ ಕಠಿಣ ಹಂತವೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಶನಿ ಇಲ್ಲಿ ಮನಶಕ್ತಿಯಲ್ಲಿಯೂ ದೈನಂದಿನ ಜೀವನದಲ್ಲಿಯೂ ಆಳವಾದ ಬದಲಾವಣೆಗಳನ್ನು ತರಬಲ್ಲನು. ಈ ಅವಧಿಯಲ್ಲಿ ದೇಹದ ಪ್ರತಿರೋಧಕ ಶಕ್ತಿಯಲ್ಲಿ ಇಳಿಕೆ ಕಂಡುಬರುವ ಸಾಧ್ಯತೆ ಇದೆ. ಸಣ್ಣ ಸಮಸ್ಯೆಗೂ ದೊಡ್ಡದಾಗಿ ತೋರಬಹುವ ಸಾಧ್ಯತೆ ಇರುವುದರಿಂದ ಆರೋಗ್ಯದ ಬಗ್ಗೆ ಅತಿಯಾಗಿ ನಿರ್ಲಕ್ಷ್ಯ ಮಾಡಬಾರದು. ಜಠರ ಸಮಸ್ಯೆಗಳು, ದೇಹದ ದೌರ್ಬಲ್ಯ, ರಕ್ತದ ಒತ್ತಡ, ನಿದ್ರಾ ಸಮಸ್ಯೆಗಳು ಹೆಚ್ಚಾಗಬಹುದು. ಮನಸ್ಸು ಭಾರವಾಗುವ ಸಂದರ್ಭಗಳಲ್ಲಿ ಹೆಚ್ಚು ಒತ್ತಡ ಅನುಭವಿಸಿ
ನಿರ್ಧಾರಗಳು ಗೊಂದಲಕಾರಿಯಾಗುವ ಸಾಧ್ಯತೆ ಇದೆ. ಈ ವರ್ಷ ಆರ್ಥಿಕವಾಗಿ ಅತಿಯಾದ ಎಚ್ಚರಿಕೆ ಅಗತ್ಯ. ಅಸಮಂಜಸ ವೆಚ್ಚಗಳು, ಸಾಲ, ಹಳೆಯ ಹಣಕಾಸು ತಪ್ಪುಗಳ ಪರಿಣಾಮಗಳು ಅಥವಾ ಅನಿರೀಕ್ಷಿತ ಖರ್ಚುಗಳು ತಲೆದೋರುವ ಸಾಧ್ಯತೆ ಇದೆ. ಹೂಡಿಕೆ ವ್ಯವಹಾರದ ನಿರ್ಧಾರಗಳು, ಸಾಲ ನೀಡುವುದು, ತೆಗೆದುಕೊಳ್ಳುವುದು ಇವುಗಳಲ್ಲಿ ಯಾವುದೇ ತುರ್ತುತನ ತೊಂದರೆ ತರಬಹುದು. ಶನಿಯಲ್ಲಿ ಹಣಕಾಸು ಶಿಸ್ತನ್ನು ಕಲಿಸುವುದರಿಂದ ಹಿಂದೆ ಮಾಡಿದ ನಿರ್ಧಾರಗಳ ಫಲ ಈ ವರ್ಷ ಸ್ಪಷ್ಟವಾಗಿ ಗೋಚರಿಸಬಹುದು. ಶತ್ರುಗಳು ಅಥವಾ ನಿಮ್ಮ ವಿರುದ್ಧ ಮಾತನಾಡುವವರು ಈ ಸಮಯದಲ್ಲಿ ಹೆಚ್ಚು ಚುರುಕಾಗುವ ಸಾಧ್ಯತೆ ಇದೆ. ನಿಮ್ಮ ದುರ್ಬಲತೆಯನ್ನು ಬಳಸಿಕೊಂಡು ಕೆಲವರು ನಿಮ್ಮ ಮೇಲೆ ಪ್ರಭಾವ ಬೀರುವ ಪ್ರಯತ್ನ ಮಾಡಬಹುದು. ಹೀಗಾಗಿ ಮಾತು, ವರ್ತನೆ ಮತ್ತು ನಂಬಿಕೆಗಳಲ್ಲಿ ಜಾಗರೂಕತೆ ಅತ್ಯವಶ್ಯಕ. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಮನಸ್ತಾಪಗಳು, ಅಸಮಾಧಾನ, ತಪ್ಪು ಅರ್ಥೈಸಿಕೆಗಳು ಹೆಚ್ಚಾಗಬಹುದು. ಕೆಲವರು ನಿಮ್ಮ ಕೆಲಸವನ್ನು ಕಡಿಮೆ ಮಾಡಿ ನೋಡುವ ಅಥವಾ ನಿಮ್ಮ ಮೇಲೆ ಚಾರಣೆಗಳನ್ನು ಪ್ರಶ್ನಿಸುವ ಸಾಧ್ಯತೆ ಇದೆ. ಹೀಗಾಗಿ ತಾಳ್ಮೆ, ನಿಯಂತ್ರಿತ ಮಾತು ಮತ್ತು ಸಮರ್ಥ ಸಂವಹನ ಅಗತ್ಯವಿರುತ್ತದೆ. ಸಂಬಂಧಗಳ ವಿಷಯದಲ್ಲೂ ಕೆಲವು ಬಿಗುದಾಟಗಳು ಉಂಟಾಗಬಹುದು. ಮನೆಯ ಸದಸ್ಯರ ನಡುವೆ ಅರ್ಥಭೇದ, ಸಂಗಾತಿಯೊಂದಿಗೆ ಕ್ಷುಲ್ಲಕ ವಿಚಾರಗಳೇ ದೊಡ್ಡದಾಗಿ ಕಾಣಿಸುವುದು, ಭಾವನಾತ್ಮಕ ಅಂತರ ಉಂಟಾಗುವುದು ಸಂಭವಿಸಬಹುದು. ಶನಿಯಲ್ಲಿ ಸಂಬಂಧಗಳಲ್ಲಿ ಪರಿಪಕ್ವತೆ, ತಾಳ್ಮೆ, ಜವಾಬ್ದಾರಿ ಮತ್ತು ನಿಷ್ಠೆಯನ್ನು ಪರೀಕ್ಷಿಸುತ್ತಾನೆ. ಒಟ್ಟಿನಲ್ಲಿ ಈ ಹಂತವು ಗಟ್ಟಿ ಪರೀಕ್ಷೆಯ ಅವಧಿಯಾಗಿದ್ದರೂ ಇದೇ ಸಮಯವು ನಿಮ್ಮ ವ್ಯಕ್ತಿತ್ವವನ್ನು ಶುದ್ಧಗೊಳಿಸಿ ಬಲಪಡಿಸಿ ಜೀವನವನ್ನು ಹೊಸ ದೃಷ್ಟಿಕೋನಕ್ಕೆ ತರಬಲ್ಲ ಮಹತ್ತರ ಹಂತವೂ ಆಗಿದೆ. ಶನಿಯ ಪಾಠಗಳು ಕಠಿಣವಾದರೂ ಕೊನೆಯಲ್ಲಿ ಅವು ದೀರ್ಘಕಾಲದ ಪ್ರಗತಿಗೆ ಮಾರ್ಗಸೂಚಿಯಾಗುತ್ತವೆ. 3. ಮೇಷರಾಶಿ ಸಾಡೆ ಸಾತಿಯ ಮೊದಲ ಹಂತ. 2026ರಲ್ಲಿ ಮೇಷರಾಶಿಯವರು ಶನಿಯ ಪ್ರಭಾವವನ್ನು ಸ್ಪಷ್ಟವಾಗಿ ಅನುಭವಿಸುವ ಸಮಯ ಆರಂಭವಾಗುತ್ತದೆ. ಸಾಡೆ ಸಾತಿಯ ಮೊದಲ ಹಂತ ನಡೆಯುತ್ತಿರುವುದರಿಂದ ಇದು ಜೀವನದ ಹಲವು ವಿಭಾಗಗಳಲ್ಲಿ ನಿಧಾನವಾದರೂ ಗಟ್ಟಿಯಾದ ಬದಲಾವಣೆಗಳನ್ನು ತರಬಲ್ಲದು. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಬರಬಹುದಾದರೂ ಅವು ಕೆಲವು ಒತ್ತಡಗಳು ಹಾಗೂ ಜವಾಬ್ದಾರಿಗಳನ್ನು ಸಹ ತಂದೊಡ್ಡಬಹುದು. ಕೆಲಸದ ಪರಿಸರದಲ್ಲಿ ಸ್ಥಿರತೆ ಕುಸಿಯಬಹುದು. ಹಳೆಯ ಕೆಲಸದಿಂದ ಬೇಸರ ಅಥವಾ ಅತೃಪ್ತಿ ಉಂಟಾಗಬಹುದು. ಹೀಗಾಗಿ ಉದ್ಯೋಗ ಬದಲಾವಣೆ ಅಥವಾ ಹೊಸ ಕ್ಷೇತ್ರವನ್ನು ಹುಡುಕುವ ಆಲೋಚನೆ ಹೆಚ್ಚಾಗಬಹುದು. ಆರೋಗ್ಯದ ದೃಷ್ಟಿಯಿಂದ ಈ ಸಮಯದಲ್ಲಿ ದೇಹದ ಶಕ್ತಿಯಲ್ಲಿ ಏರುಪೇರು ಅನುಭವವಾಗಬಹುದು. ತಲೆನೋವು, ದೇಹದ ದೌರ್ಬಲ್ಯ, ನಿದ್ರೆಯ ಸಮಸ್ಯೆಗಳು ಅಥವಾ ಮಾನಸಿಕ ಒತ್ತಡದಿಂದ ಉಂಟಾಗುವ ಅಸ್ವಸ್ಥತೆಗಳು ಕಾಣಿಸಬಹುದು. ಹೀಗಾಗಿ ದೈಹಿಕ ಹಾಗೂ ಮಾನಸಿಕ ಆರೈಕೆಗೆ ಹೆಚ್ಚು ಗಮನ ನೀಡುವುದು ಬಹಳ ಮುಖ್ಯ. ಕುಟುಂಬದ ವಿಷಯದಲ್ಲಿ ಕೆಲವು ಒತ್ತಡಗಳು, ಅಸಮಾಧಾನಗಳು ಅಥವಾ ಅರ್ಥಭೇದಗಳು ಉಂಟಾಗಿ ಗೃಹಶಾಂತಿ ಕುಸಿಯುವ ಸಾಧ್ಯತೆ ಇದೆ. ಸಣ್ಣ ವಿಷಯಗಳೇ ದೊಡ್ಡದಾಗಿ ತೋರಿ ಬರುವುದರಿಂದ ಮನೆಯಲ್ಲಿ ತಾಳ್ಮೆ ಮತ್ತು ಸಂವಹನದ ಗುಣವನ್ನು ಕಾಪಾಡಿಕೊಳ್ಳುವುದು ತುಂಬಾನೇ ಅಗತ್ಯ. ಕುಟುಂಬದ ಸದಸ್ಯರ ಆರೋಗ್ಯ ಅಥವಾ ಅವರ ಸಮಸ್ಯೆಗಳು ನಿಮ್ಮ ಮೇಲೂ ಮಾನಸಿಕ ಒತ್ತಡವನ್ನು ತರಬಹುದು. ಒಟ್ಟಿನಲ್ಲಿ 2026ರ ವರ್ಷ ಮೇಷರಾಶಿಯವರಿಗೆ ಸವಾಲುಗಳೊಂದಿಗೆ ಸ್ವಪರಿಶೀಲನೆ ಮತ್ತು ಶಿಸ್ತು ಅಗತ್ಯವಿರುವ ಹಂತವಾಗಿರುತ್ತದೆ. ಶನಿಯು ಆರಂಭದಲ್ಲಿ ಒತ್ತಡ ನೀಡಿದಷ್ಟು ನಂತರ ಅದೇ ಅನುಭವಗಳು ಭವಿಷ್ಯದ ಪ್ರಗತಿಗೆ ಬಲವಾದ ನೆಲೆಯಾಗಿ ಪರಿಣಮಿಸುತ್ತವೆ. 4. ಸಿಂಹರಾಶಿ ಶನಿಯ 8ನೇ ದಯ. ಸಿಂಹರಾಶಿಯವರು 2026ರಲ್ಲಿ ಶನಿಯ ದಯದ ಪ್ರಭಾವವನ್ನು ಬಹಳ ಸ್ಪಷ್ಟವಾಗಿ ಅನುಭವಿಸುತ್ತಾರೆ. ಶನಿಯು ಮೀನರಾಶಿಯ 8ನೇ ಮನೆಯನ್ನು ಪ್ರವೇಶಿಸಿರುವುದರಿಂದ ಇದು ಜೀವನದಲ್ಲಿ ಗಂಭೀರ, ಆಳವಾದ ಮತ್ತು ಅನಿರೀಕ್ಷಿತ ಬದಲಾವಣೆಗಳನ್ನು ತರಬಲ್ಲದು. 8ನೇ ಮನೆ ರೂಪಾಂತರ, ಅಪ್ರತೀಕ್ಷಿತ ಘಟನೆಗಳು, ಆರ್ಥಿಕ ನಷ್ಟ ಅಥವಾ ಲಾಭದ ಏರುಪೇರಿನ ಸಂಕೇತವಾಗಿರುವುದರಿಂದ ಈ ವರ್ಷ ಹಣಕಾಸಿನ ವಿಷಯಗಳಲ್ಲಿ ಹೆಚ್ಚು ಚುರುಕು ಮತ್ತು ಎಚ್ಚರಿಕೆ ಇರುವುದು ಅತ್ಯಂತ ಅಗತ್ಯ. ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಕುಟುಂಬ ಸಂಬಂಧಿತ ವೆಚ್ಚಗಳು, ಆರೋಗ್ಯ ಕುರಿತ ಖರ್ಚುಗಳು ಅಥವಾ ತುರ್ತು ಪರಿಸ್ಥಿತಿಗಳಿಂದ ಹೊರಹೊಮ್ಮುವ ವೆಚ್ಚಗಳು ನಿಮ್ಮ ಆರ್ಥಿಕ ಸಮತೋಲನವನ್ನು ಕುಂಠಿತಗೊಳಿಸಬಹುದು. ಹೂಡಿಕೆ, ಸಾಲ, ಆಸ್ತಿ ವ್ಯವಹಾರಗಳಲ್ಲಿ ಅತಿಯಾದ ಅಪಾಯ ತೆಗೆದುಕೊಳ್ಳುವುದು ತಪ್ಪಾಗಬಹುದು. ಶನಿಯಲ್ಲಿ ಹಣದ ಬಗ್ಗೆ ಶಿಸ್ತು, ನಿಯಂತ್ರಣ ಮತ್ತು ಹೊಣೆಗಾರಿಕೆಯನ್ನು ಕಲಿಸುವ ಸಮಯವನ್ನು ತರುತ್ತಾನೆ. ಪ್ರಯಾಣಗಳಿಗೆ ಸಂಬಂಧಿಸಿದಂತೆ ವಿಶೇಷ ಜಾಗರೂಕತೆ ಅಗತ್ಯ. ದೂರ ಪ್ರಯಾಣ, ನೀರು ಅಥವಾ ವಾಹನಕ್ಕೆ ಸಂಬಂಧಿಸಿದ ಅಪಾಯಗಳು ಕಂಡುಬರುವ ಸೂಚನೆ ಇದ್ದು ಪ್ರಯಾಣವನ್ನು ಮುಂಚಿತವಾಗಿ ಯೋಚಿಸುವುದು, ಅಗತ್ಯ ದಾಖಲೆಗಳು ಮತ್ತು ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವುದು ಅತ್ಯಂತ ಮುಖ್ಯ. ಮಾನಸಿಕ ಹಾಗೂ ದೈಹಿಕ ಆರೋಗ್ಯವು ಈ ಅವಧಿಯಲ್ಲಿ ಏರುಪೇರು ಕಾಣಿಸಬಹುದು.
ಮನಸ್ಸಿನ ಮೇಲೆ ಒತ್ತಡ ಹೆಚ್ಚಾಗಿ ಆತಂಕ, ನೊಂದಿಕೆ ಅಥವಾ ಅತಿಯಾದ ಚಿಂತನೆಯಿಂದ ತೊಂದರೆ ಉಂಟಾಗಬಹುದು. ದೈಹಿಕವಾಗಿ ಜಠರ ಸಮಸ್ಯೆಗಳು, ಹುರುಳು ನೋವುಗಳು, ರಕ್ತದ ಒತ್ತಡದ ವ್ಯತ್ಯಾಸ ಅಥವಾ ಶಕ್ತಿಯಲ್ಲಿ ಕುಸಿತ ಕಾಣಿಸಬಹುದು. ನಿಯಮಿತ ಆರೋಗ್ಯಪರ ಅಭ್ಯಾಸಗಳು, ಯೋಗ, ಧ್ಯಾನ ಮತ್ತು ಸಮತೋಲಿತ ಆಹಾರ ಈ ಅವಧಿಯಲ್ಲಿ ಬಹಳ ಮುಖ್ಯವಾಗುತ್ತದೆ. ಒಟ್ಟಿನಲ್ಲಿ ಶನಿಯು ಸವಾಲುಗಳನ್ನು ತರುತ್ತಿದ್ದರೂ ಈ ಅವಧಿ ಬದಲಾವಣೆ, ಆಳವಾದ ಜೀವನ ಪಾಠಗಳು ಮತ್ತು ಸ್ವಪರಿಶುದ್ಧಿಕೆಯ ಕಾಲವಾಗಿದೆ. ಜಾಗರೂಕತೆ, ತಾಳ್ಮೆ ಮತ್ತು ಶಿಸ್ತಿನಿಂದ ನಡೆದುಕೊಂಡರೆ ಈ ಸಮಯವು ಮುಂದಿನ ವರ್ಷಗಳಲ್ಲಿ ಗಟ್ಟಿಯಾದ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತದೆ. 5. ಧನುರಾಶಿ. ಶನಿಯ 4ನೇ ದಯ. 2026ರಲ್ಲಿ ಧನುರಾಶಿಯವರು ಶನಿಯ 4ನೇ ಮನೆಯಲ್ಲಿ ಸಂಚಾರವನ್ನು ಅನುಭವಿಸುವುದರಿಂದ ಈ ವರ್ಷವು ಜೀವನದ ಆಂತರಿಕ ಮತ್ತು ಗೃಹ ಸಂಬಂಧಿತ ಕ್ಷೇತ್ರಗಳಲ್ಲಿ ಮಹತ್ತರ ಪರಿಣಾಮಗಳನ್ನು ಹೊಂದಿರುತ್ತದೆ. 4ನೇ ಮನೆ ಕುಟುಂಬ, ತಾಯಿ, ಆಸ್ತಿ, ಭೂಮಿ, ಭದ್ರತೆ ಮತ್ತು ಮನಃಶಾಂತಿಯನ್ನು ಪ್ರತಿನಿಧಿಸುತ್ತದೆ. ಶನಿಯು ಇಲ್ಲಿ ಸಂಚರಿಸುವುದು ಸಾಮಾನ್ಯವಾಗಿ ಭಾರವಾದ ಜವಾಬ್ದಾರಿಗಳು, ಕುಟುಂಬದಲ್ಲಿನ ಗೊಂದಲಗಳು ಮತ್ತು ಭಾವನಾತ್ಮಕ ಒತ್ತಡಗಳನ್ನು ಹೆಚ್ಚಿಸುವ ಸಮಯ. ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಏರಿಳಿತಗಳು ಕಂಡುಬರುತ್ತವೆ. ಒಮ್ಮೆ ಎಲ್ಲವೂ ಸರಿಯಾಗಿರುವಂತೆ ಕಾಣಬಹುದು, ಆದರೆ ತಕ್ಷಣವೇ ಸಣ್ಣ ಕಾರಣಕ್ಕೂ ಸಮಸ್ಯೆಗಳು ಬಂದು ತಲೆನೋವನ್ನು ಉಂಟು ಮಾಡಬಹುದು. ಅನಗತ್ಯ ವಿಷಯಗಳು, ಜಗಳ ಅಥವಾ ಗುಸುಗುಸುಗಳಲ್ಲಿನ ಭಾಗವಹಿಸುವಿಕೆ ನಿಮಗೆ ತೊಂದರೆಗಳನ್ನೇ ಹೆಚ್ಚಿಸುತ್ತದೆ. ಶನಿ ಇಲ್ಲಿ ಪ್ರತಿಯೊಂದು ತಪ್ಪು ಹೆಜ್ಜೆಗೆ ಪಾಠ ಕಲಿಸಲು ಸಿದ್ಧನಿರುವುದರಿಂದ ನಿಮ್ಮ ಮಾತು, ವರ್ತನೆ ಮತ್ತು ನಿರ್ಧಾರಗಳಲ್ಲಿ ಹೆಚ್ಚಿನ ಜಾಗರೂಕತೆ ಅಗತ್ಯ. ಆಸ್ತಿ ಸಂಬಂಧಿತ ವಿಚಾರಗಳು ಈ ವರ್ಷ ಪ್ರಮುಖವಾಗಬಹುದು. ಜಮೀನು, ಮನೆ, ವಾರಸತ್ವ, ಅಳತೆ ಪರಿಶೀಲನೆ, ಮಿತಿಮೀರಿಗೆ ಸಂಬಂಧಿಸಿದ ಜಗಳಗಳು ಅಥವಾ ಕಾನೂನು ವ್ಯವಹಾರಗಳಲ್ಲಿ ಅತಿಯಾದ ಎಚ್ಚರಿಕೆ ಅಗತ್ಯ. ಕಾಗದ ಪತ್ರಗಳಲ್ಲಿ ತಪ್ಪು, ನಂಬಿಕೆಯ ಕೊರತೆ ಅಥವಾ ಯಾರಾದರೊಬ್ಬರ ದುರಾಸೆಯಿಂದ ಸಮಸ್ಯೆಗಳು ಕಾಣಿಸಬಹುದು. ಈ ಕಾರಣಕ್ಕಾಗಿ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಕುಟುಂಬದೊಳಗೆ ಅರ್ಥಭೇದಗಳು, ಭಾವನಾತ್ಮಕ ದೂರ ಅಥವಾ ಗ್ರಹ ಶಾಂತಿಯ ಕುಸಿತವಾಗುವ ಸಾಧ್ಯತೆ ಹೆಚ್ಚು. ತಾಯಿ ಅಥವಾ ಹಿರಿಯರ ಆರೋಗ್ಯದ ವಿಷಯಗಳು ತಲೆದೋರುವ ಸಾಧ್ಯತೆ ಇದ್ದು, ಕುಟುಂಬದ ಸದಸ್ಯರ ಜವಾಬ್ದಾರಿಗಳನ್ನು ನಿಮಗೆ ಹೊರುವ ಪರಿಸ್ಥಿತಿ ಉಂಟಾಗಬಹುದು. ಮಾತಿನಲ್ಲಿ ಕಠಿಣತೆ, ಅಸಹನೆ ಅಥವಾ ತಪ್ಪು ಅರ್ಥೈಸಿಕೆಗಳು ಹೆಚ್ಚಾಗಬಲ್ಲುದರಿಂದ ಹೆಚ್ಚು ತಾಳ್ಮೆ ಮತ್ತು ಸಹನಶೀಲತೆ ಅಗತ್ಯ. ಇನ್ನೊಂದು ಪ್ರಮುಖ ಪರಿಣಾಮವೆಂದರೆ ಮಾನಸಿಕ ಒತ್ತಡ. ಮನಸ್ಸು ಸ್ಥಿರವಾಗಿರದೆ ಆತಂಕ, ಭಾರ, ಅಸಹಜ ಚಿಂತನೆಗಳು, ನಿರ್ಧಾರಗಳಲ್ಲಿ ಗೊಂದಲ ಮತ್ತು ಮನಃಶಾಂತಿಯ ಕೊರತೆ ಉಂಟಾಗಬಹುದು. ಚಿಕ್ಕ ವಿಷಯವು ದೊಡ್ಡದಾಗಿ ತೋರಿ ನಿಮಗೆ ಒತ್ತಡವನ್ನು ಕೊಡಬಲ್ಲದು. ಒಟ್ಟಿನಲ್ಲಿ 2026 ಧನುರಾಶಿಯವರಿಗೆ ಸವಾಲುಗಳಿಂದ ಕೂಡಿದರೂ ಅದೇ ಸವಾಲುಗಳು ನಿಮ್ಮ ಒಳಬಲ, ತಾಳ್ಮೆ ಮತ್ತು ಜೀವನದ ಮೂಲಗಳನ್ನು ಗಟ್ಟಿಗೊಳಿಸುವ ಮಹತ್ತರ ಹಂತವಾಗಿರುತ್ತದೆ. ಹೆಚ್ಚು ಜಾಗರೂಕತೆ, ಶಿಸ್ತು ಮತ್ತು ತಾಳ್ಮೆ ಅಭಿವೃದ್ಧಿಪಡಿಸಿಕೊಂಡರೆ ಈ ಸಮಯದ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಎದುರಿಸಬಹುದು. ಕೊನೆಯದಾಗಿ ಶನಿಯ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಪರಿಹಾರಗಳು. ಶನಿವಾರ ಹನುಮಂತನನ್ನು ಪೂಜಿಸಿ ಮತ್ತು ಹನುಮಾನ್ ಚಾಲಿಸ ಸುಂದರಕಾಂಡವನ್ನು ಪಠಿಸಿ. ಶನಿವಾರದಂದು ಸಾಸಿವೆ ಎಣ್ಣೆ, ಕಬ್ಬಿಣ, ಛತ್ರಿ ಅಥವಾ ಕಪ್ಪು ವಸ್ತುಗಳನ್ನು ದಾನ ಮಾಡಿ. ಆದರೆ ಶನಿವಾರ ಇವುಗಳನ್ನು ಖರೀದಿಸದಂತೆ ಎಚ್ಚರ ವಹಿಸಿ. ಶನಿದೇವರ ಮುಂದೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ. ಶನಿವಾರ ಕಪ್ಪು ನಾಯಿಗೆ ಸಾಸಿವೆ ಎಣ್ಣೆಯಿಂದ ಮಾಡಿದ ರೊಟ್ಟಿಯನ್ನು ತಿನ್ನಿಸಿ. ಶನಿವಾರದಂದು ಸಾಸಿವೆ ದೀಪ ಹಚ್ಚಿ ಮತ್ತು ಅರಳಿ ಮರಕ್ಕೆ ನೀರು ಅರ್ಪಿಸಿ. ಶನಿವಾರ ಶನಿ ಚಾಲಿಸ ಮತ್ತು ಶನಿ ಸ್ತೋತ್ರವನ್ನು ಪಠಿಸಿ ಮತ್ತು ಶನಿ ಮಂತ್ರವನ್ನು ಪಠಿಸಿ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.